ನಮಸ್ಕಾರ ಎಲ್ರಿಗೂ. ಎಲ್ಲ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತಾಡಬೇಕು. ಪ್ರಕಾಶ್ ಅವ್ರ ಬಗ್ಗೆ ತುಂಬ ಒಳ್ಳೆ ಪ್ರೊಡ್ಯೂಸರ್. ನಮ್ಮನ್ನು ಭಾಳ ಚೆನ್ನಾಗಿ ನೋಡಿಕೊಂಡು ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ ಆ್ಯಂಡ್ ಶೂಟಿಂಗಿಗೆ ಏನೇನು ಬೇಕು ಎಲ್ಲನೂ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಟೀಮ್ ಕೂಡ ಒಂದು ಸಿಕ್ಕಾಪಟ್ಟೆ ಒಂದು ಆಕ್ಟಿವ್ ಆಗಿರೋ ಒಂದು ಟೀಮ್ ಇದು. ಕತೆ ಚೆನ್ನಾಗಿದೆ. ಆಮೇಲೆ ಪ್ರಮೋದ್ ಶೆಟ್ಟಿ ಅವರು, ನಾನು ಅವರು ಫಸ್ಟ್ ಟೈಮ್ ಕಾಂಬಿನೇಷನ್ ಆ್ಯಕ್ಟ್ ಮಾಡಿದ್ದು. ಬಟ್ ಹೊರಗಡೆ ಫ್ರೆಂಡ್ಸ್ ಆಗಿದ್ವಿ. ನನಗೆ ಸರ್ಪ್ರೈಸ್ ಅನ್ಸಿದ್ದು ಅವ್ರ ರೊಮ್ಯಾನ್ಸು. ನಾನು ಅವ್ರನ್ನ ಭಾಳ ಹತ್ರದಿಂದ ನೋಡಿದ್ದೀನಿ. ಮೋಸ್ಟ್ಲಿ ಧನು ಮಾಸ್ಟ್ರು ಹಾಂಗ್ಕಾಂಗಲ್ಲಿ, ಬ್ಯಾಂಕಾಕ್ ಅಲ್ಲಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಶೂಟ್ ಮಾಡೋದಂಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸರ್ಪ್ರೈಸ್. ಆ ಸಾಂಗ್ ಮಾತ್ರ ತುಂಬಾ ಹೈಲೈಟ್ ಸಾಂಗ್. ನನಗೆ ಬಹಳ ಇಷ್ಟ ಆಯ್ತು. ನಮ್ಮ ಶೆಟ್ರು ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಅಂತ ಅಲ್ಲೇ ನನಗೆ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಶೆಟ್ರೆ ಅದರಲ್ಲಿ. ನಿಜವಾಗ್ಲು ಧನುಮಸ್ ಆ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂಡ್ ವಿತೌಟ್ ಲೈಟ್, ಅಂದ್ರೆ ಬ್ಯಾಂಕಾಕ್ ಹೋದಾಗ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಎಕ್ವಿಪ್ಮೆಂಟ್ಸ್ ಏನು ಅಷ್ಟೊಂದು ಇದಿರಲ್ಲ. ಬಟ್ ತುಂಬಾ ಚೆನ್ನಾಗಿ ಮಾಡಿದಿರ ಅಂಜಣ್ಣ, ಚೆನ್ನಾಗಿ ಮಾಡಿದಿರ. ಈ ಸಿನಿಮಾಗೆ ನಾನು ಆಕ್ಟ್ ಮಾಡೋದ ಕಾರಣ ಅಂಜಣ್ಣ ನನ್ನನ್ನ ಕರೆದು ಈ ಟೀಮ್ಗೆ ಪರಿಚಯ ಮಾಡಿಸ್ಕೊಟ್ರು. ಎಲ್ಲರೂ ಹೇಳ್ತಾ ಇದ್ರು ಈ ಸಿನಿಮಾದಿಂದ ನಿಮ್ಗೆ ಕಾಮಿಡಿ ಸಿಗುತ್ತೆ, ಎಮೋಷನಲ್ ಸಿಗುತ್ತೆ, ಆಕ್ಷನ್ ಸಿಗುತ್ತೆ ಅಂತ. ಹಾಗೆ ಪ್ರೊಡ್ಯೂಸರ್ಗೆ ದುಡ್ಡು ಸಿಗ್ಲಿ ಅಂತ ಕೇಳ್ಕೊತಾ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಅಂತ ಹೇಳ್ತಾರೆ.